ಸ್ನೇಹಿತರೆ ನಮಸ್ಕಾರ. ಎ ಐ ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎ ಐ ಟೂಲನ್ನು ಬಳಸಿಕೊಂಡು ಹೇಗೆ ನಾವು ಹಾಡನ್ನು ಅಥವಾ ಬೇರೆ ಸಂಗೀತವನ್ನು ಸೃಷ್ಟಿ ಮಾಡಬಹುದು ಅನ್ನೋ ಒಂದು ಎ ಐ ಟೂಲ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಟೂಲ್ ಹೆಸರು UDIO.com ಅಂತೇಳಿ ತಾವು ಗೂಗಲಲ್ಲಿ UDIO.com ಅಂತೇಳಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಬರುವಂತಹ ಮೊದಲನೇ ಒಂದು ವೆಬ್ಸೈಟ್ ಏನಿದೆ ಅದರ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಮಾಡಿದ ಮೇಲೆ ತಮಗೆ ಈ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಆಗಬೇಕು. ಈಗಾಗಲೇ ನಿಮ್ಮದು ಜಿಮೇಲ್ ಅಕೌಂಟ್ ಇತ್ತು ಅಂತಂದರೆ ನೀವು ಲಾಗಿನ್ ಆಗ್ಬೋದು. ಈ ಒಂದು ಎ ಐ ಟೂಲನ್ನು, ಈ ಎ ಐ ವೆಬ್ಸೈಟನ್ನು ನೀವು ಮೊಬೈಲಲ್ಲಿ ಕೂಡ ಬಳಸ್ಬೋದು. ಮೊಬೈಲಲ್ಲಿ ಕೂಡ ಬಳಸ್ಕೊಂಡು ತಾವು ಒಂದು ತಮ್ಮ ಸಂಗೀತವನ್ನು ಅಥವಾ ಬೇಕಾಗಿರುವಂಥ ಮ್ಯೂಸಿಕನ್ನು ಕ್ರಿಯೇಟ್ ಮಾಡ್ಕೋಬಹುದು. ಈ ಹೋಮ್ ಪೇಜ್ ಏನಿದೆ ಇಲ್ಲಿ ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಇದೆ. ಇಲ್ಲಿ ನಿಮಗೆ ಬೇಕಾದಂತಹ ಹಾಡನ್ನು ತಾವು ಇಲ್ಲಿ ಬರಿಬಹುದು, ಅಥವಾ ನಿಮ್ಗೆ ಎಂಥ ಸಾಂಗ್ ಬೇಕು ಅಂತ ಟೈಪ್ ಮಾಡ್ಬೋದು, ಅಥವಾ ಈಗಾಗಲೇ ನಿಮ್ಮ ಹತ್ರ ಹಾಡಿತ್ತಂದರೆ ನೀವು ಅದನ್ನು ಅಲ್ಲಿ ಪೇಸ್ಟ್ ಮಾಡಬಹುದು. ಇಲ್ಲಿ ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಏನಿದೆ ಇದ್ರ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಒಂದು ಬಾಕ್ಸ್ ಓಪನ್ ಆಗುತ್ತೆ ಹಾಡನ್ನು ಕ್ರಿಯೇಟ್ ಮಾಡಲಿಕ್ಕೆ. ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ. ಇಲ್ಲಿ ನಿಮ್ಮ ಹತ್ರ ಈಗಾಗಲೇ ಯಾವುದಾದ್ರು ಲಿರಿಕ್ಸ್ ಇತ್ತು ಅಂತಂದರೆ ಇದನ್ನು ಕ್ಲಿಕ್ ಮಾಡ್ಬೋದು. ರೈಟ್ ಯುವರ್ ಓನ್ ಲಿರಿಕ್ಸ್ ಅಂತ ಹೇಳಿದೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲಿರಿಕ್ಸನ್ನು ತಾವು ಬರಿಬಹುದು. ಈಗಾಗಲೇ ನಾನೊಂದು ಚಾಟ್ GPT ಒಂದು ಸಹಾಯದಿಂದ ಈಗಾಗಲೇ ಒಂದು ಹಾಡನ್ನು, ಕನ್ನಡ ಹಾಡನ್ನು ಬರ್ಕೊಂಡಿದ್ದೀನಿ. ಇದು 350 ಒಂದು ಕ್ಯಾರೆಕ್ಟರ್ ಏನಿದೆ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳುತ್ತೆ. ಹಾಗೆ ನೀವು ಡೈಲಿ 10 ಹಾಡುಗಳನ್ನು ಅಥವಾ ಮ್ಯೂಸಿಕನ್ನು ಸೃಷ್ಟಿ ಮಾಡಬಹುದು. ಒಂದು ಇಮೇಲ್ ಐ ಡಿಯಿಂದ ತಾವು ಬೇರೆ ಬೇರೆ ಇಮೇಲ್ ಐ ಡಿಯಿಂದ ಬೇರೆ ಬೇರೆ ಒಂದು ಲಾಗಿನ್ ಆಗಿ ಮತ್ತೆ ನಿಮಗೆ ಬೇಕಾದಷ್ಟು ಹಾಡುಗಳನ್ನು ತಾವಿಲ್ಲಿ ಸೃಷ್ಟಿ ಮಾಡಬಹುದು. ಇಲ್ಲಿ ಪೇಸ್ಟ್ ಮಾಡಿದ ಮೇಲೆ ನಿಮಗೆ ಯಾವ ರೀತಿಯಾದಂಥ ಮ್ಯೂಸಿಕ್ ಬೇಕು ಅನ್ನೋದನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಪಾಪ್ ರಾಕ್ ಇದೆ, ಹಿಪ್ ಹಾಪ್ ಇದೆ, ಕ್ಲಾಸಿಕಲ್ ಇದೆ. ನಾನು ಕ್ಲಾಸಿಕಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದಾದಮೇಲೆ ನೀವು ಇಲ್ಲಿ ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ 2 ವೆರೈಟಿಯನ್ನು ಅದು ನಿಮಗೆ ಕ್ರಿಯೇಟ್ ಮಾಡುತ್ತೆ. ಹಾಗೆ 1 ನಿಮಿಷದ ಒಳಗಡೆ ಮಾತ್ರ ಇದು ಹಾಡನ್ನು ಅಥವಾ ಯಾವುದೋ ಒಂದು ಮ್ಯೂಸಿಕನ್ನು ನಾವು ಕ್ರಿಯೇಟ್ ಮಾಡ್ಬೋದು. 1 ನಿಮಿಷಕ್ಕಿಂತ ನಿಮಗೆ ಹೆಚ್ಚಿಗೆ ಬೇಕು ಅಂದರೆ ಅಲ್ಲಿ ಒಂದು ಪೇಯ್ಡ್ ಪ್ಲ್ಯಾನ್ಸ್ ಇದ್ದಾವೆ. ಆ ಪೇಯ್ಡ್ ಪ್ಲ್ಯಾನ್ಸಲ್ಲಿ ತಾವು ಅದನ್ನು ಪರ್ಚೇಸ್ ಮಾಡಿ 1 ನಿಮಿಷಕ್ಕಿಂತ ಹೆಚ್ಚಿನ ಒಂದು ಸಾಂಗನ್ನು ಅಥವಾ ಮ್ಯೂಸಿಕನ್ನು ತಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ತಾವು ಮೆಡಿಟೇಷನ್, ಯೋಗ, ಹಿಪ್ ಹಾಪ್, ರಾಕ್, ಪಾಪ್, ಎಲೆಕ್ಟ್ರೋ, ಹೀಗೆ ಬೇರೆ ಬೇರೆ ವೆರೈಟಿ ಮ್ಯೂಸಿಕ್ಗಳನ್ನು ತಾವಿಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ತಾವಿಲ್ಲಿ ನೋಡ್ಬೋದು, ಇದು 32 ಸೆಕೆಂಡಿನ 2 ಹಾಡುಗಳನ್ನು ರಚನೆ ಮಾಡಿದೆ. ಕೆಲವೊಂದು ಸಾರಿ ಇದು 50 ಸೆಕೆಂಡ್ಗಳಂದು ಕೂಡ ರಚನೆ ಮಾಡುತ್ತೆ. ಇಲ್ಲಿ ಎಕ್ಸ್ಟೆಂಡ್ ಅನ್ನೋ ಒಂದು ಆಪ್ಷನ್ ಇದೆ, ಅಂದರೆ ನೀವು ಇದನ್ನು ಇನ್ನು ಮತ್ತೆ 30 ಸೆಕೆಂಡ್ಗೆ ಹೆಚ್ಚಿಗೆ ಮಾಡ್ಕೊಳ್ಬೋದು. ತಾವು ಇಲ್ಲಿ ಕ್ಲಿಕ್ ಮಾಡಿ ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು. ಯಾವ ರೀತಿ ಹಾಡು ಬಂದಿದೆ ಅಂತೇಳಿ ನಾವೀಗ ನೋಡೋಣ. ಬೆಳಕಿನ ತುಳಿಯಲ್ಲಿ ಶಾಂತಿ ನನ್ನ ಶರಣ ಅವನ ಪ್ರೀತಿಯಾಮೃತ, ನನ್ನ ಬೆಳಕು ನನ್ನ ಸಾಗರ, ತಾಯಿಯ ಕೇಳಿದ್ರಲ್ಲ ಸ್ನೇಹಿತರೆ, ಅಷ್ಟೊಂದು ಅಕ್ಯುರೇಟಾಗಿ ಬರಲಿಲ್ಲ ಅಂದರೂ ಕೂಡ ತಾವು ಅದನ್ನು ಮತ್ತೆ ಇನ್ನೊಂದು ಸರಿ ಪ್ರಯತ್ನ ಮಾಡಬಹುದು. ಯಾಕೆಂದರೆ ಕನ್ನಡ ಸಾಂಗನ್ನು ಸ್ವಲ್ಪ ಕ್ರಿಯೇಟ್ ಮಾಡೋದು ಕಷ್ಟನೇ ಈ ಒಂದು ಎ ಐ ಟೆಕ್ನಾಲಜಿಲಿ. ಯಾಕೆಂದರೆ ಬಹಳಷ್ಟು ಎ ಐ ಟೆಕ್ನಾಲಜಿಗಳು ಇನ್ನೂ ಕನ್ನಡ ಲ್ಯಾಂಗ್ವೇಜನ್ನು ಗುರುತಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ತಾವು ಅದನ್ನು ಪ್ರಯತ್ನ ಮಾಡಬಹುದು. ಒಂದು 4-5 ಸಾಂಗನ್ನು ತಾವು ಕ್ರಿಯೇಟ್ ಮಾಡಿದಾಗ ಅದು ಒಂದು ಲೆವೆಲ್ಗೆ ಬರುತ್ತೆ. ಅದೇ ರೀತಿ ನಾನಿಲ್ಲಿ ಇನ್ನೊಂದು
ಪ್ರಾಂಪ್ಟನ್ನು ಕೊಡ್ತೀನಿ. ಒಂದು ಮೆಡಿಟೇಷನ್ ಮ್ಯೂಸಿಕನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾನೊಂದು ಪ್ರಾಂಪ್ಟನ್ನು ಕೊಡ್ತೀನಿ. ಸೊ ಯಾವ ರೀತಿಯಾಗಿ ಅದು ಮೆಡಿಟೇಷನ್ ಮ್ಯೂಸಿಕನ್ನು ಅಥವಾ ಬೇರೆ ಒಂದು ಮ್ಯೂಸಿಕನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡೋಣ. ಸೊ ಇಲ್ಲಿ 2 ಮೆಡಿಟೇಷನ್ ಮ್ಯೂಸಿಕ್ ಈಗಾಗಲೇ ಕ್ರಿಯೇಟ್ ಆಗಿದೆ. ಸೊ ಯಾವ ರೀತಿ ಇದೆ ಅನ್ನೋದನ್ನು ಒಂದ್ಸರಿ ಕೇಳೋಣ. ಸೊ ಇದೇ ರೀತಿ ತಾವು ಎಕ್ಸಾಕ್ಟ್ ಪ್ರಾಂಪ್ಟನ್ನು ChatGPT-ಯಿಂದ ಅಥವಾ Copilot-ಇಂದ ಅಥವಾ ಬೇರೆ AI ಟೂಲನ್ನು ಬಳಸ್ಕೊಂಡು ತಾವು ಬರೆದು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ಲಿ ಆ ಸಾಂಗ್ಗಳು ರಚನೆ. ಸೊ ಇಂತಹ ಬೇರೆ AI ಟೂಲ್ಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ತಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೇರೆ ಬೇರೆ AI ಟೂಲ್ಗಳನ್ನು ಈಗಾಗಲೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.